ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 26. ಅದು ಬಂದು, ಅಮ್ಮ ಇವತ್ತೇ ತಾನೇ ನಮಗೆ ಮದುವೆ ಆಗಿರೋದು, ಅದಕ್ಕೆ ನಾವಿಬ್ಬರು ನಿಮ್ಮೆಲ್ಲರಿಗೂ ಬಡಿಸುತ್ತೇವೆ ಎಂದು ಹೇಳಲು ಅಲ್ಲಿದ್ದವರಿಗೆ ಉಸಿರು ಕಟ್ಟಿದಂತಾಯಿತು. ಏ ನೋಡಿ ಮಾತನಾಡು ಎಂದು ತುಳಸಿ ಅವನ ತಲೆಗೆ ಕುಟ್ಟಿದಳು. ವೇಗವಾಗಿ ತನ್ನ ಅಣ್ಣನನ್ನು ನೋಡಿದನು ವಿಕ್ರಮ್. ಅಲ್ಲಿದ್ದವರೆಲ್ಲರೂ ಅರ್ಥವಾಗದೆ ನೋಡುತ್ತಿದ್ದರು. ಏನು ಹೇಳ್ತಾ ಇದೀಯಾ ಎಂದು ಆಘಾತದಿಂದ ಶಿವಶಂಕರಿ ಕೇಳಲು ನಕ್ಷತ್ರಾಗೆ ಆ ಆಘಾತದಿಂದ ಇನ್ನೂ ಹೊರಬರಲು ಸಾಧ್ಯವಾಗಿರಲಿಲ್ಲ. ಅಯ್ಯಯ್ಯೋ, ಬಾಯಿ ತಪ್ಪಿ ಹೇಳಿಬಿಟ್ಟೆನಾ ಎನ್ನುವಂತೆ ಅಥರ್ವ ತನ್ನ ತಮ್ಮನನ್ನು ನೋಡಲು ಎಕ್ಸಾಕ್ಟ್ಲಿ ಬ್ರೋ ಎಂದು ತುಟಿಗಳ ಚಲನೆಯಲ್ಲೇ ಹೇಳಿ ಅವನು ತಲೆ ಮೇಲೆ ಕೈ ಇಟ್ಟುಕೊಂಡನು. ಸಂಭಾಳಿಸೋಣ ಎಂದುಕೊಂಡವನು, ಅದೇ ಅಮ್ಮ, ನೀವೇ ಹೇಳಿದ್ರಲ್ಲ, ದೇವರ ಸನ್ನಿಧಿಯಲ್ಲಿ ಇಬ್ಬರು ಹೂಮಾಲೆ ಬದಲಾಯಿಸಿಕೊಂಡರೆ ಯಾವ ಅಡೆತಡೆಗಳು ಇರುವುದಿಲ್ಲ ಅಂತ. ನಾವು ಕೂಡ ಒಬ್ಬರಿಗೊಬ್ಬರು ಹೂಮಾಲೆ ಬದಲಾಯಿಸಿಕೊಂಡಿದ್ದೀವಲ್ಲ, ಅವಳ ಹಣೆಗೆ ನಾನು ಕುಂಕುಮ ಕೂಡ ಇಟ್ಟಿದ್ದೇನಲ್ಲ, ಹಾಗಾದರೆ ನಮಗೆ ಮದುವೆ ಆಗಿದೆ ಅಂತಾನೆ ಅರ್ಥ ಅಲ್ವಾ ಎಂದನು. ಅಬ್ಬಬ್ಬಾ, ಅಣ್ಣ ನಮಗಿಂತ ಖತರ್ನಾಕಾಗಿದ್ದಾನೆ. ನಮಗೆ ಇಷ್ಟು ದಿನ ಗೊತ್ತಿಲ್ಲದೆ ಇವನನ್ನು ಸನ್ಯಾಸಿ ಅಂತ ತಪ್ಪಾಗಿ ಅಂದುಕೊಂಡಿದ್ದೆವು. ಹೇಗೂ ಸಂಭಾಳಿಸಿಬಿಟ್ಟ ದೇವರೇ, ಇಲ್ಲದಿದ್ದರೆ ಮೊದಲ ಏಟು ನನಗೆ ಬೀಳುತ್ತಿತ್ತು ಎಂದು ವಿಕ್ರಮ್ ತನ್ನ ಎದೆ ಸವರಿಕೊಂಡನು. ನಕ್ಷತ್ರಾಗೆ ಈಗಲೇ ಭಯ ಶುರುವಾಯಿತು. ಇವರೇನು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ? ದೇವರೇ, ಮೊದಲು ಇವರಿಂದ ತಪ್ಪಿಸಿಕೊಂಡು ಯಾವ ಹಾನಿಯೂ ಇಲ್ಲದೆ ಊರು ಸೇರಿಕೊಂಡರೆ ನಿನಗೆ ಹಾಲಿನ ಅಭಿಷೇಕ ಮಾಡಿಸ್ತೀನಿ ಎಂದು ಮನಸ್ಸಿನಲ್ಲೇ ಬೇಡಿಕೊಂಡಳು. ಈಗ ತನ್ನ ಮಗ ಉಳಿದ ಮಕ್ಕಳಂತೆ ಸಹಜವಾಗಿ ಇಲ್ಲವಲ್ಲ ಎಂದು ಶಿವಶಂಕರಿ ಹಲವು ದಿನಗಳು ಬೇಸರಪಟ್ಟಿದ್ದಳು. ಈಗ ಅವನು ಸಹಜವಾಗಿ ಮಾತನಾಡುತ್ತಿರುವುದು ಅವರಿಗೆ ನೆಮ್ಮದಿಯನ್ನು ನೀಡಿತು. ಹೌದು ಅಥರ್ವ, ದೇವರ ಸನ್ನಿಧಿಯಲ್ಲಿ ನಿಂತು ಹಾರ ಬದಲಾಯಿಸಿಕೊಂಡಾಗಲೇ ಅವಳು ನಿನ್ನ ಹೆಂಡತಿ. ತಾಳಿ ಕಟ್ಟೋದು ಒಂದೇ ಬಾಕಿ. ಅದನ್ನು ಕಾರ್ತಿಕ ನಕ್ಷತ್ರದ ದಿನ ರಥ ಎಳೆಯುವ ಹರಕೆ ಮುಗಿದ ನಂತರ ನಮ್ಮ ಜ್ಯೋತಿಷಿಗಳನ್ನು ಕರೆಸಿ ಏನು ಎತ್ತ ಎಂದು ನೋಡಿ ಒಳ್ಳೆಯ ರೀತಿಯಲ್ಲಿ ಮಾಡಿಬಿಡೋಣ ಎಂದು ಶಿವಶಂಕರಿ ಹೇಳಿದಳು. ಯಾಶಿಕಾಗೆ ತಲೆ ಮೇಲೆ ಸಿಡಿಲು ಬಡಿದಂತಾಯಿತು. ಇದನ್ನು ಹೀಗೆಯೇ ಬಿಡಬಾರದು, ಏನಾದರೂ ಮಾಡಬೇಕು ಎಂದು ಯೋಚಿಸಿದಳು. ಅತ್ತೆ, ಅವಳು ಹರಕೆ ತೀರಿಸುವುದಿಲ್ಲ ಎಂದು ಹೇಳಿದ್ದಾಳಲ್ಲ, ನಾನೇ ತಾನೇ ಹರಕೆ ತೀರಿಸಲು ಹೋಗುತ್ತಿರುವುದು. ಆಮೇಲೆ ಮತ್ತೆ ಅವಳನ್ನು ಯಾಕೆ ಮಾವನಿಗೆ ಮದುವೆ ಮಾಡಿಕೊಡಬೇಕು? ಸ್ವಾಮೀಜಿ ಹೇಳಿದ್ದನ್ನು ಮರೆತು ಬಿಟ್ಟಿರಾ ಎಂದು ಯಾಶಿಕಾ ಹೇಳಿದಳು. ವಿಕ್ರಮ್ ಹಲ್ಲು ಕಡಿದು ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡವನು ಬಾಯಿಗೂ ಬೀಗ ಹಾಕಿಕೊಂಡನು. ಈ ಬಾರಿ ನಕ್ಷತ್ರಾಳ ಉತ್ತರಕ್ಕಾಗಿ ಅಥರ್ವ ಕಾಯಲಿಲ್ಲ. ಯಾಶಿಕಾ, ನಿನಗೆ ವಿಷಯ ಗೊತ್ತಿಲ್ಲ. ನನ್ನ ಹೆಂಡತಿ ನಿನ್ನ ಹಾಗೆಲ್ಲ ಅಲ್ಲ, ಹತ್ತು ಗೋಳಾಡಿ ರಾಧಾಂತ ಮಾಡೋಕೆ. ಅವಳು ಆಗಲೇ ಹರಕೆ ತೀರಿಸಲು ತಯಾರಾಗಿದ್ದಳು. ಅವಳೇ ನನ್ನ ಬಳಿ ಹೇಳಿದಳು, ನಾನು ಆ ಹರಕೆಯನ್ನು ಚೆನ್ನಾಗಿ ಮಾಡಿ ಮುಗಿಸುತ್ತೇನೆ ಮಾವ ಅಂತ ಎಂದು ಅಥರ್ವ ನಕ್ಷತ್ರಾಳ ಹೆಗಲ ಮೇಲೆ ಕೈ ಹಾಕಿ ಹೇಳಲು ಯಾಶಿಕಾಗೆ ಮುಖಕ್ಕೆ ಹೊಡೆದಂತಾಯಿತು. ಹಾಗಿದ್ದರೆ ಎಲ್ಲರ ಮುಂದೆಯೂ ಹೇಳಬೇಕಿತ್ತಲ್ಲ, ಅದನ್ನು ಬಿಟ್ಟು ಯಾಕೆ ನಿಮ್ಮ ಬಳಿ ಒಂಟಿಯಾಗಿ ಹೇಳಿದಳು? ನೀವು ಅವಳನ್ನು ಕಾಪಾಡುತ್ತೀರಿ ಅನ್ನೋ ನಂಬಿಕೆಯಲ್ಲ ಎಂದು ಯಾಶಿಕಾ ಬಿಟ್ಟು ಕೊಡದೆ ಮಾತನಾಡಿದಳು. ಆಗ ವಿಕ್ರಮ್ ತುಂಬಿದ ಕೂಡ ತೊಳಕುವುದಿಲ್ಲ. ಯಾಶಿಕಾ ಹಾಗೆಯೇ. ನನ್ನ ಅತ್ತಿಗೆಯ ಮನಸ್ಸು ಪೂರ್ತಿ ನನ್ನ ಅಣ್ಣ ತುಂಬಿರುವುದರಿಂದ ಅವರು ಎಲ್ಲರ ಬಳಿಯೂ ಕಿರುಚಿ ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ನೋಡು, ಅದಕ್ಕಾಗಿಯೇ ಯಾರ ಬಳಿಯೂ ಹೇಳದೆ ಅಣ್ಣನ ಬಳಿ ಒಂಟಿಯಾಗಿ ಹೇಳಿದ್ದಾರೆ ಅಲ್ವಾ ಅತ್ತಿಗೆ ಎಂದು ವಿಕ್ರಮ್ ನಕ್ಷತ್ರಾಳನ್ನು ನೋಡಿ ಕೇಳಲು, ಹೌದು ಮೈದುನರೇ ಎಂದು ಅವಳು ಹೇಳಿದಳು. ಈಗ ಶಿವಶಂಕರಿ, ಏನಮ್ಮ ನಕ್ಷತ್ರ, ನೀನು ಹರಕೆ ತೀರಿಸಬೇಕು ಅಂತ ನಿರ್ಧಾರ ಮಾಡಿದ್ದೀಯಾ ಎಂದು ಕೇಳಲು, ಅತ್ತೆ, ಆ ಸ್ವಾಮೀಜಿ ಹೇಳಿದ ಮರು ನಿಮಿಷವೇ ಯಾಶಿಕಾ ಹತ್ತು ರಾಧಾಂತ ಮಾಡಿಬಿಟ್ಟರು. ನಾನು ಮಾವನನ್ನು ತುಂಬ ಸೀರಿಯಸ್ ಆಗಿ ಪ್ರೀತಿಸುತ್ತೇನೆ, ಅದಕ್ಕಾಗಿ ನಾನೇ ಹರಕೆ ತೀರಿಸುತ್ತೇನೆ ಅಂತ ಹೇಳುತ್ತಿದ್ದರು. ಆ ಜಾಗದಲ್ಲಿ ನಾನು ಮಾತನಾಡಿದ್ದರೆ ಇಬ್ಬರು ಹುಡುಗಿಯರು ಒಬ್ಬ ಹುಡುಗನಿಗಾಗಿ ಪೈಪೋಟಿ ನಡೆಸಿದಂತಾಗುತ್ತಿತ್ತು. ಅಲ್ಲಿ ಬಹಳಷ್ಟು ಜನರಿದ್ದರು. ನಮ್ಮ ಕುಟುಂಬಕ್ಕೆ ಅಂತ ಒಂದು ಮರ್ಯಾದೆ ಇದೆ ಅತ್ತೆ.
ನಾನು ಹರಕೆ ತೀರಿಸ್ತೀನಿ ಅಂತ ಹೇಳಿ ಅವರೂ ಹೇಳಿ ಜಗಳವಾಡಿದರೆ ಆ ಜಾಗದಲ್ಲಿ ಎಲ್ಲರೂ ನಮ್ಮ ಕುಟುಂಬದ ಬಗ್ಗೆ ತಪ್ಪಾಗಿ ಮಾತನಾಡಲು ಶುರು ಮಾಡುತ್ತಿದ್ದರು. ಅದಕ್ಕಾಗಿಯೇ ಅಲ್ಲಿ ಸುಮ್ಮನಿದ್ದೆ. ಈಗ ಹೇಳ್ತಿದ್ದೀನಿ ಅತ್ತೆ, ನನ್ನ ಗಂಡನ ಜೀವ ನನಗೂ ತುಂಬ ಮುಖ್ಯ. ಅವರಿಗಾಗಿ ಏನೇ ಹರಕೆ ಇದ್ದರೂ ನಾನು ಮನಪೂರ್ವಕವಾಗಿ ಮಾಡುತ್ತೇನೆ. ನೀವು ಚಿಂತೆ ಮಾಡದಿರಿ ಅತ್ತೆ. ನಾನೇ ರಾತ್ರಿ ಊಟ ಮುಗಿದ ಮೇಲೆ ರೂಮಿಗೆ ಬಂದು ನಿಮ್ಮ ಬಳಿ ಒಂಟಿಯಾಗಿ ಮಾತನಾಡೋಣ ಅಂತ ಅಂದುಕೊಂಡಿದ್ದೆ. ಅಷ್ಟರಲ್ಲೇ ಇಲ್ಲೇ ಯಾಶಿಕಾ ಆ ಬಗ್ಗೆ ಮಾತನಾಡಿಬಿಟ್ಟರು. ಅದಕ್ಕಾಗಿಯೇ ನಾನು ಈಗಲೇ ಹೇಳಬೇಕಾಗಿ ಬಂತು ಎಂದು ಅವಳು ಸರಿಯಾಗಿ ಹೇಳಿದಳು. ಅಥರ್ವನಿಗೆ ಮೈ ಜುಮ್ ಅನ್ನಿಸಿತು. ಆದರೂ ಅವನ ಮನಸ್ಸು ತವಕಿಸುತ್ತಿತ್ತು. ಏನು ಮಾಡೋದು, ಬರೀ ನಟನೆಗಾಗಿಯೇ ಮಾತನಾಡ್ತಿದ್ದಾಳಲ್ಲ. ಇದೆಲ್ಲ ನಿಜವಾಗಿಯೂ ನನ್ನ ಹೆಂಡತಿಯ ಬಾಯಿಂದ ಬಂದರೆ ಹೇಗಿರುತ್ತೆ ಎಂದು ಕಣ್ಣು ಮುಚ್ಚಿಕೊಳ್ಳಲು, ಅಯ್ಯಯ್ಯೋ ಕಣ್ಣು ಬಿಡು ಆತು. ಅಷ್ಟರಲ್ಲೇ ನೀನು ನಿನ್ನಷ್ಟಕ್ಕೆ ಡುಯೆಟ್ ಹಾಡಲು ಹೋಗಿ ಇಲ್ಲಿ ಜೋರಾಗಿ ಹಾಡಿಬಿಟ್ಟರೆ ಮರ್ಯಾದೆ ಹೋಗಿಬಿಡುತ್ತೆ ಎಂದು ಮನಸ್ಸಾಕ್ಷಿ ಎಚ್ಚರಿಸಿತು. ತಲೆಗೆ ಕುಟ್ಟಿಕೊಂಡು ತನ್ನನ್ನು ತಾನು ಸರಿದೂಗಿಸಿಕೊಂಡನು. ನೋಡಿ ವಿಕ್ರಮ್ ಲಘುವಾಗಿ ನಕ್ಕವನು, ಏನು ಅಳಿಯ, ಯಾವಾಗಲೂ ಇಲ್ಲದಂತೆ ಲವಲವಿಕೆಯಿಂದ ಮಾತನಾಡ್ತಾ ಇದ್ದೀರಾ? ಆ ಹುಡುಗಿಯ ಹೆಗಲ ಮೇಲೆ ಕೈ ಹಾಕಿ ನಿಂತಿದ್ದೀರಾ? ಮನೆಯಲ್ಲಿ ಹಿರಿಯರು ಎಲ್ಲರೂ ಇದ್ದೀವಿ ಅನ್ನೋದು ಸ್ವಲ್ಪನಾದರೂ ನೆನಪಿದೆಯಾ ಎಂದು ಮೋಹನ್ ಕೇಳಲು ಅಥರ್ವ ಉತ್ತರಿಸುವ ಮುನ್ನವೇ, ಬಿಡು ಮೋಹನ್, ಚಿಕ್ಕ ವಯಸ್ಸಿನವರು ಹಾಗೇ ಇರ್ತಾರೆ. ನನ್ನ ಮಗ ಹೀಗೆಯೇ ಇರಬೇಕು ಅಂತಾನೆ ತಾನೇ ಆಸೆಪಟ್ಟಿದ್ದೆವು. ಯಾವಾಗಲೂ ಯಂತ್ರದ ಥರ ಓಡಾಡುತ್ತಿದ್ದವನು ಈಗ ತಾನೇ ಅವನ ವಯಸ್ಸಿಗೆ ತಕ್ಕ ಹಾಗೆ ಇದ್ದಾನೆ. ಅವರೇನು ಹಾಗೆ ತಪ್ಪಾಗಿ ನಡೆದುಕೊಳ್ಳಲಿಲ್ಲವಲ್ಲ. ನನ್ನ ಸೊಸೆಯ ಹೆಗಲ ಮೇಲೆ ಕೈ ಹಾಕಿ ನಿಲ್ಲುವುದರಲ್ಲಿ ಏನು ತಪ್ಪಿದೆ? ಎಲ್ಲದಕ್ಕೂ ಅವರನ್ನು ನಾವು ತಪ್ಪಾಗಿ ನೋಡಬಾರದು. ಅವರು ಸಹಜವಾಗಿ ಇರಲಿ ಎಂದು ಶಿವಶಂಕರಿ ಉತ್ತರಿಸಲು ಮೋಹನ್ ಸುಮ್ಮನಾದರು. ಅವರ ಹೆಂಡತಿಯೋ ಬೇರೆ ರೀತಿಯ ಯೋಜನೆಯೊಂದಿಗೆ ಕುಳಿತಿದ್ದರಿಂದ ಬಾಯಿ ತೆರೆಯಲಿಲ್ಲ. ಅವನ ದೊಡ್ಡಮ್ಮ ಮುಗುಳ್ನಗುತ್ತಾ, ಹೇಗೋ ಅಥರ್ವ, ನಿನ್ನನ್ನು ಹೀಗೆ ನೋಡಲು ಬಹಳ ಸಂತೋಷವಾಗಿದೆ. ಸ್ವಾಮೀಜಿ ಹೇಳಿದ ಹಾಗೆ ಈ ಪರಿಹಾರವನ್ನು ಮಾಡಿ ಮುಗಿಸಿಬಿಟ್ಟೆವು ಅಂದುಕೋ. ಆಮೇಲೆ ಜ್ಯೋತಿಷಿಗಳನ್ನು ನೋಡಿ ಒಳ್ಳೆಯ ದಿನ ನೋಡಬಹುದು. ನಿಮಗೆ ಏನೇ ದೋಷವಿದ್ದರೂ ಅದಕ್ಕೆ ಖಂಡಿತ ಪರಿಹಾರ ಇದ್ದೇ ಇರುತ್ತೆ. ಅದೇನೆಂದು ನೋಡಿ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮದುವೆಯನ್ನು ಮುಗಿಸಿ ಆಮೇಲೆ ವಿಕ್ರಮ್ ಮದುವೆಯನ್ನು ಮಾಡಬಹುದು ಎಂದರು. ನಂತರ ನಕ್ಷತ್ರ ತಟ್ಟನೆ ಅಥರ್ವನನ್ನು ನೋಡಲು ಅವನು ಕಡೆಗಣ್ಣಿನಿಂದ ಅವಳನ್ನು ನೋಡಿ, ಇಲ್ಲ ದೊಡ್ಡಮ್ಮ, ವಿಕ್ರಮ್ಗೂ ಹುಡುಗಿ ನೋಡೋಣ. ಅವನಿಗೆ ಒಳ್ಳೆಯ ಹುಡುಗಿ ಸಿಕ್ಕರೆ ಆಮೇಲೆ ನಮ್ಮ ಜಾತಕದಲ್ಲಿ ಯಾವ ಸಮಸ್ಯೆಯೂ ಇಲ್ಲದಿದ್ದರೆ ಪರಿಹಾರ ಮಾಡಿಕೊಂಡು ಎರಡೂ ಮದುವೆಯನ್ನು ಒಟ್ಟಿಗೆ ನಡೆಸಿಬಿಡೋಣ ಎಂದನು. ನಕ್ಷತ್ರಗೆ ಮತ್ತೆ ಆಘಾತವೇ ಆಯಿತು. ಅವಳ ಆಘಾತವನ್ನು ಕಂಡವನು ಅವಳ ಹೆಗಲ ಮೇಲಿದ್ದ ಕೈಯಿಂದ ಅವಳನ್ನು ಹೊತ್ತಲು ಅವಳು ಅವನನ್ನು ನೋಡಿದಳು. ಸುಮ್ಮನೆ ಆ್ಯಕ್ಟಿಂಗ್ ಎನ್ನುವಂತೆ ನಾಲಿಗೆ ಕಚ್ಚಿ ಕಣ್ಣು ಹೊಡೆದನು. ಅದನ್ನು ಗಮನಿಸಿದ ವಿಕ್ರಮ್, ನೀನೆಂದೂ ಉದ್ಧಾರ ಆಗಲ್ಲ ಕಣೋ ಅಣ್ಣ. ಮಾಡೋದೆಲ್ಲ ಮಾಡಿಬಿಟ್ಟು ಸುಮ್ಮನೆ ಆ್ಯಕ್ಟಿಂಗ್ ಅಂತ ನೀನೇ ನಿನಗೆ ಕುತ್ತು ತಂದ್ಕೊಳ್ತಾ ಇದ್ದೀಯ ನೋಡು. ಮೊದಲು ನಿನ್ನ ಬಾಯಿಗೆ ಬ್ಯಾಂಡೇಜ್ ಹಾಕಿ, ಇಲ್ಲ ಫೆವಿಕ್ವಿಕ್ ಹಾಕಿ ಅಂಟಿಸಬೇಕು. ಆಗಲೇ ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯದಾಗೋದು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು. ಹೆಣ್ಣು ಗಂಡು ಬೇಗ ನಮಗೆ ಬಡಿಸಿ, ತುಂಬ ಹಸಿವಾಗ್ತಿದೆ ಎಂದು ತುಳಸಿ ಹೇಳಿ ತನ್ನ ಗಂಡನ ಪಕ್ಕದಲ್ಲಿ ಕುಳಿತಳು. ಅಳಿಯ, ಮೊದಲು ಅತ್ತೆಗೆ ಬಡಿಸಿ ಆಮೇಲೆ ನಮಗೆ ಎಂದು ಸಂತೋಷ್ ಹೇಳಲು ಉತ್ಸಾಹದಿಂದ ಅಥರ್ವ ಅಮ್ಮನಿಗೆ ಬಡಿಸಿ ಎಲ್ಲರಿಗೂ ಬಡಿಸಲು ಆರಂಭಿಸಿದನು. ನಕ್ಷತ್ರಳು ಅವನೊಂದಿಗೆ ಸೇರಿ ಬಡಿಸಿದಳು. ಅಥರ್ವನ ಅಜ್ಜಿ ಅವನ ಅಮ್ಮನಿಗೆ ತಿನ್ನಿಸಲು ಹೋಗಲು, ಪರವಾಗಿಲ್ಲ ಅಮ್ಮ, ನಾನು ಸ್ಪೂನ್ನಲ್ಲೇ ತಿನ್ನುತ್ತೇನೆ ಎಂದು ಪ್ರಯತ್ನಿಸಿದಳು ಶಿವಶಂಕರಿ. ತನ್ನ ತಾಯಿಯಲ್ಲಾದ ಈ ಬದಲಾವಣೆ ಅಥರ್ವನಿಗೆ ಮನ ತುಂಬಿ ಬಂತು. ಅದೇ ನೆಮ್ಮದಿಯೊಂದಿಗೆ ಅವನು ನಕ್ಷತ್ರಳನ್ನು ನೋಡಲು ಅವಳು ಅರ್ಧ ಮುಖವನ್ನು ಮಾಸ್ನಿಂದ ಮುಚ್ಚಿಕೊಂಡು ಎಲ್ಲರಿಗೂ ಬಡಿಸುತ್ತಿದ್ದಳು. ಮೊದಲ ಬಾರಿಗೆ ಅವರ ಮನೆಯ ಡೈನಿಂಗ್ ಟೇಬಲ್ನಲ್ಲಿ ನಗುವಿನ ಸದ್ದು ಕೇಳಿಸಿತು. ಯಾವಾಗ ಯಾರು ಕುಳಿತು ಊಟ ಮಾಡಿದರೂ ಶಬ್ದ ಬರದಂತೆ ಊಟ ಮಾಡುವವರು ಇಂದು ಹಿಟ್ಲರ್ ಕೂಡ ರೋಮಿಯೋ ಆಗಿ ಬದಲಾಗಿ ಸಂತೋಷದಿಂದ ನಕ್ಕು ಮಾತನಾಡುತ್ತಾ ಅವರಿಗೆ ಬಡಿಸಿದರೆ ಮತ್ತೆ ಕೇಳಬೇಕೆ? ಎಲ್ಲರೂ ಸಂತೋಷವಾಗಿಯೇ ಊಟ ಮಾಡಿದರು. ಆಗ ತುಳಸಿಯ ಇಬ್ಬರು ಮಕ್ಕಳು, ಅಜ್ಜಿ ಏನು ಊಟ ಮಾಡುವಾಗ ಗಲಾಟೆ ಮಾಡ್ತಿದ್ದೀರಾ?
ಎಲ್ಲರೂ ಸುಮ್ಮನೆ ಊಟ ಮಾಡಿ ಆಮೇಲೆ ದೊಡ್ಡ ಮಾವನಿಗೆ ಕೋಪ ಬಂದು ಬಿಡುತ್ತೆ ಎಂದು ಹೇಳಲು ಎಲ್ಲರೂ ಹಾಗೆಯೇ ಒಂದು ನಿಮಿಷ ಮೌನವಾಗಲು ತನ್ನ ಕೋಪ ಮಕ್ಕಳ ಮನಸ್ಸಿನಲ್ಲಿ ಕೂಡ ಯಾವ ಮಟ್ಟಿಗೆ ಪರಿಣಾಮ ಬೀರಿದೆ ಎಂಬುದನ್ನು ಈಗ ಅಥರ್ವ ಅರ್ಥ ಮಾಡಿಕೊಂಡನು. ಅವನಿಗೆ ಮುಜುಗರವಾಯಿತು. ನಕ್ಷತ್ರ ವಿಲ್ಲನನ್ನು ನೋಡುವಂತೆ ಅವನನ್ನು ಮೇಲೆ ಕೆಳಗೆ ನೋಡಲು ಅವನು ಸರಿವಾಯಿತು. ಮೊದಲೇ ಇವಳು ನನ್ನನ್ನು ಹಿಟ್ಲರ್ ಥರ ನೋಡಿ ಭಯದಲ್ಲಿ ಓವರಾಗಿ ಹಾಡ್ತಾಳೆ. ಇದರಲ್ಲಿ ಪುಟಾಣಿಗಳು ಬೇರೆ ರಥ ಎಳೆದು ಬೀದಿಯಲ್ಲಿ ಬಿಡುತ್ತಿದ್ದಾರೆ. ಇದನ್ನು ಈಗಲೇ ಸರಿ ಮಾಡಬೇಕು ಎಂದುಕೊಂಡವನು ವೇಗವಾಗಿ ಅವರ ಬಳಿ ಹೋಗಿ, ಏ ಚಿನ್ನಮ್ಮಗಳ ಮಾವ ಇನ್ಮುಂದೆ ಕೋಪ ಮಾಡಿಕೊಳ್ಳೋದೇ ಇಲ್ಲ. ನೀವು ನಕ್ಕು ಮಾತನಾಡಿದರೆ ತಪ್ಪೇನಿಲ್ಲ. ಆದರೆ ಊಟವನ್ನು ವೇಸ್ಟ್ ಮಾಡದೆ ಪೂರ್ತಿಯಾಗಿ ತಿನ್ನಬೇಕು, ಅರ್ಥವಾಯ್ತಾ ಎಂದನು. ಸರಿ ಮಾವ ಎಂದು ಗಹಗಹಿಸಿ ಇಬ್ಬರು ಮಕ್ಕಳು ನಗಲು ಈಗ ಮತ್ತೆ ಎಲ್ಲರೂ ಮೊದಲಿನಂತೆ ನಕ್ಕು ಊಟ ಮಾಡುತ್ತಾ ಸಂತೋಷವಾಗಿ ಊಟ ಮಾಡಿದರು. ಎಲ್ಲರೂ ಊಟ ಮುಗಿಸಿ ಎದ್ದಾಗ ನಕ್ಷತ್ರ, ನೀವಿಬ್ಬರು ಕೂತ್ಕೊಳ್ಳಿ, ನಾನು ಬಡಿಸುತ್ತೇನೆ ಎಂದು ತುಳಸಿ ಹೇಳಲು, ಅಕ್ಕಮ್ಮ ಅಣ್ಣ ಮೊದಲೇ ಅತ್ತಿಗೆ ಜೊತೆ ಒಂಟಿಯಾಗಿ ಕುಳಿತು ಊಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೇ ತಾನು ಊಟ ಮಾಡದೆ ನಮ್ಮೆಲ್ಲರಿಗೂ ಅನ್ನ ಹಾಕಿ ಬಾಯಿ ಮುಚ್ಚಿಸಿದ್ದಾನೆ. ಅದು ಕೂಡ ನಿನಗೆ ಅರ್ಥವಾಗ್ತಿಲ್ಲ. ಏನಕ್ಕೆ ತಾಯಿ ನೀನು ಇಬ್ಬರು ಮಕ್ಕಳನ್ನು ಎತ್ತೆಯೋ ಎಂದು ವಿಕ್ರಮ್ ಹೇಳಲು, ಏಯ್ ಮೊದಲು ನೀನು ಬಾಯಿ ಮುಚ್ಚೋ, ಎಲ್ಲರ ಮುಂದೆಯೂ ಏನು ಮಾತಾಡ್ತಾ ಇದೀಯಾ ಎಂದು ಅವನ ತಲೆಗೆ ಕುಟ್ಟಿ ತುಳಸಿ ಹೇಳಿದಳು. ಅದೇನೋ ಯಾರು ಮಾತನಾಡಿದರೂ ತಪ್ಪಾಗಿ ಕಾಣ್ತಿಲ್ಲ. ಈ ಮನೆಯಲ್ಲಿ ನಾನೊಂದು ಹಾಡು ಹಾಕಿದರೆ ಕಪಾಳಕ್ಕೆ ಹೊಡಿತಾರೆ, ಆದರೆ ಅವರು ಮಾತ್ರ ಡುಯೆಟ್ನಲ್ಲಿ ಏನೇನೋ ಹಾಡ್ತಾರೆ. ಇಷ್ಟು ಹೊತ್ತು ಹೆಂಡತಿ ಹೆಂಡತಿ ಅಂತ ಮುದ್ದಿಸಿದರಲ್ಲ, ಅದೆಲ್ಲ ಕೇಳಿಸಿಕೊಂಡ್ರಿ. ನಾನು ಒಂದು ಮಾತು ಹೇಳಿದ್ದು ತಪ್ಪಾ ಎಂದು ಮುಗ್ಧವಾಗಿ ಮುಖವಿಟ್ಟುಕೊಂಡು ವಿಕ್ರಮ್ ಕೇಳಲು, ಏ ನಾನು ನನ್ನ ಹೆಂಡತಿಯನ್ನು ಮುದ್ದಿಸುತ್ತೇನೆ, ನಿನಗೆ ಇಲ್ಲಿ ಏನು ಕೆಲಸ? ಅದಕ್ಕೆ ತಾನೇ ಊಟ ಮಾಡಿದ್ದು, ಮರ್ಯಾದೆಯಾಗಿ ಹೋಗೋ ಎಂದು ಅಥರ್ವ ಬೆದರಿಸಲು ವಿಕ್ರಮ್ ತುಳಸಿ ನಗುತ್ತಲೇ ಅಲ್ಲಿಂದ ಹೊರಟರು. ನಕ್ಷತ್ರ ಮತ್ತು ಅಥರ್ವ ಇಬ್ಬರು ಒಂಟಿಯಾಗಿದ್ದರು. ಏಯ್ ನಕ್ಷತ್ರ, ನಿನಗಾಗಿ ಮಾತ್ರವೇ ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದೇನೆ. ಇಲ್ಲ ಅಂದರೆ ನೋಡು, ಈ ಡೈನಿಂಗ್ ಟೇಬಲ್ನಲ್ಲಿ ಒಂದು ಲೋಟದ ಸದ್ದು ಕೂಡ ಕೇಳಿಸಲ್ಲ. ಎಲ್ಲರೂ ಸುಮ್ಮನೆ ಊಟ ಮಾಡ್ತಾರೆ ಎಂದವನು ಮುಖ ಈಗ ಮೃದುವಾಯಿತು. ಇವತ್ತೇ ಇಲ್ಲಿ ಎಲ್ಲರೂ ನಕ್ಕು ಸಂತೋಷವಾಗಿ ಊಟ ಮಾಡಿ ಹೋಗ್ತಿದ್ದಾರೆ. ಅದಕ್ಕಿಂತ ಇವತ್ತು ನನ್ನ ಸಂತೋಷಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? 2 ವರ್ಷದಿಂದ ನನ್ನ ಅಮ್ಮ ಆ ರೂಮ್ಗೆ ತಂದುಕೊಟ್ಟರೆ ಮಾತ್ರ ಊಟ ಮಾಡುತ್ತಿದ್ದರು. ಆದರೆ ಇವತ್ತು ಅವರಾಗಿಯೇ ಇಲ್ಲಿ ಕುಳಿತು ಊಟ ಮಾಡಿದ್ದಾರೆ. ಅದು ನನ್ನ ಅಜ್ಜಿ ತಿನ್ನಿಸದೆ. ಅದೇ ರೀತಿ ಅವರ ಇನ್ನೊಂದು ಕೈ ಮತ್ತು ಕಾಲು ಸರಿಯಾಗಿ ಬಿಟ್ಟರೆ ಬಹಳ ನೆಮ್ಮದಿಯಾಗಿರುತ್ತೆ ಎಂದು ಹೇಳುವಾಗಲೇ ಅವನ ಕಣ್ಣುಗಳು ತೇವವಾದವು. ಸರ್, ನೀವು ಚಿಂತೆ ಮಾಡಬೇಡಿ, ಖಂಡಿತ ಅವರು ಸರಿಯಾಗ್ತಾರೆ. ನಿಮ್ಮಿಬ್ಬರ ಮದುವೆಗೂ ಅವರೇ ಅಕ್ಷತೆ ಕಾಲು ಹಾಕಿ ಆಶೀರ್ವಾದ ಮಾಡ್ತಾರೆ ಎಂದು ಅವಳು ಹೇಳಲು, ಅವಳು ಹಾಗೆ ಹೇಳಿದ ಕೂಡಲೇ ನಕ್ಷತ್ರ, ಯಾರ ಇಬ್ಬರ ಮದುವೆಗೂ ಎಂದು ಅವನು ಹುಬ್ಬು ಗಂಟಿಕ್ಕಿ ಕೇಳಲು, ನಿಮ್ಮ ಮದುವೆಗೂ ವಿಕ್ರಮ್ ಸರ್ ಮದುವೆಗೂ ಎಂದು ಅವಳು ಹೇಳಲು, ಹಾಗಾದರೆ ನನಗೆ ಹುಡುಗಿ ಎಂದಾಗ, ಸರ್, ನಿಮಗೆ ಹುಡುಗಿ ನಿಮ್ಮ ಸ್ಟೇಟಸ್ಗೆ ತಕ್ಕ ಹಾಗೆ ನೋಡ್ತೀರ ತಾನೆ ಅಂದಳು. ಏಯ್, ಅಮ್ಮ ಹೇಳಿದ್ದನ್ನು ನೀನು ಕೇಳಿಸಿಕೊಳ್ಳಲಿಲ್ವಾ? ಹರಕೆ ಮುಗಿದ ಮೇಲೆ ಜ್ಯೋತಿಷಿಯನ್ನು ಕರೆಸಿ ಒಳ್ಳೆಯ ದಿನ ನೋಡಿ ನಮಗೆ ತಾನೇ ಮದುವೆ ದಿನಾಂಕ ನಿಗದಿಪಡಿಸುವುದಾಗಿ ಹೇಳಿದ್ದಾರೆ ಎಂದು ವಿವರವಾಗಿ ಹೇಳಿದನು. ಸರ್, ದಿಢೀರಂತ ಹೀಗೊಂದು ಬಾಂಬ್ ತಂದು ತಲೆ ಮೇಲೆ ಹಾಕ್ತಿದ್ದೀರಲ್ಲ, ನನ್ನ ಅಮ್ಮನಿಗೆ ಗೊತ್ತಾದರೆ ನನ್ನನ್ನು ಪೊರಕೆಯಿಂದಲೇ ಹೊಡೆಯುತ್ತಾರೆ. ಈಗಾಗಲೇ ಕದ್ದು ಮುಚ್ಚಿ ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಅಮ್ಮ, ಅಕ್ಕ, ಭಾವ ಯಾರಿಗೆ ಸ್ವಲ್ಪ ಗೊತ್ತಾದರೂ ನನ್ನನ್ನು ತಿರುಚೆಂದೂರಿಗೆ ಪ್ಯಾಕ್ ಮಾಡಿಬಿಡ್ತಾರೆ. ನಿಮಗೆ ಒಂದು ವಿಷಯ ಗೊತ್ತಾ? ನಿಮಗೆ ಎದರಿಯೋ ಅಥವಾ ಐಷಾರಾಮಿಯಾಗಿ ಬದುಕಬೇಕು ಅಂತ ಆಸೆ ಪಟ್ಟೋ ನಾನು ಇಲ್ಲಿಗೆ ಬಂದಿಲ್ಲ. ನೀವು ನನ್ನ ಕುಟುಂಬವನ್ನು ಬಹಳ ದೊಡ್ಡ ಗಂಡಾಂತರದಿಂದ ಕಾಪಾಡಿದ್ದೀರ. ಆ ಒಂದು ಋಣವನ್ನು ಹೇಗೆ ತೀರಿಸುವುದು ಅಂತ ಅದಕ್ಕಾಗಿಯೇ ಈಗ ಇಲ್ಲಿ ಓವರ್ ಪರ್ಫಾರ್ಮೆನ್ಸ್ ಮಾಡಿದೆ ಅಂದಳು. ಇವಳಿಗೆ ಒಂದು ಮಗು ಹುಟ್ಟಿದರೂ ಬುದ್ಧಿ ಬರಲ್ಲ ಅನ್ನಿಸುತ್ತೆ. ನಿನ್ನ ಪಾಡು ಕಷ್ಟವೇ ಅಥರ್ವ ಎಂದು ನಿಟ್ಟುಸಿರು ಬಿಟ್ಟವನು, ಓಕೆ,
ಅದನ್ನೇ ಮೇಂಟೈನ್ ಮಾಡು. ನನ್ನ ತಮ್ಮನಿಗೆ ಬೇಗನೆ ಒಳ್ಳೆ ಹುಡುಗಿ ನೋಡ್ತೀನಿ ಎಂದವನು ಮುಖ ಸಿಂಡರಿಸಿಕೊಂಡನು. ಸರ್, ಅದಕ್ಕೂ ಮೊದಲು ನಿಮಗೆ ಒಂದು ಒಳ್ಳೆ ಹುಡುಗಿನ ನೋಡಿ, ಆಗಲೇ ನಾನು ತಪ್ಪಿಸಿಕೊಳ್ಳಲು ಸಾಧ್ಯ. ಪಾಪ ನಿಮ್ಮ ಅಮ್ಮ ತುಂಬ ಒಳ್ಳೆಯವರು, ನಿಮ್ಮನ್ನು ಹೆಚ್ಚಾಗಿ ನಂಬುತ್ತಾರೆ. ನೀವು ಸುಳ್ಳು ನಟಿಸುತ್ತಿದ್ದೀರಾ ಅಂತ ಗೊತ್ತಾದರೆ ಅವರಿಂದ ತಡೆದುಕೊಳ್ಳಲು ಸಾಧ್ಯವಿಲ್ಲ ಸರ್. ಕಣ್ಣಿಲ್ಲದವನಿಗೆ ಕಣ್ಣು ಕೊಟ್ಟು ಈ ಪ್ರಪಂಚವನ್ನು ನೋಡುವ ಹಾಗೆ ಮಾಡಿ ಎಲ್ಲವನ್ನೂ ಆನಂದಿಸಲು ಬಿಟ್ಟು ಆಮೇಲೆ ಕಣ್ಣು ಕಿತ್ತುಕೊಂಡರೆ ಅವನಿಗೆ ಎಷ್ಟು ಕಷ್ಟವಾಗುತ್ತದೋ ಅಂತಹ ಶಿಕ್ಷೆಯನ್ನು ನಿಮ್ಮ ಅಮ್ಮನಿಗೆ ನೀವು ಕೊಡಬೇಡಿ. ಅವರು ತುಂಬ ಒಳ್ಳೆಯವರು ಸರ್, ಪ್ಲೀಸ್ ಅಂದಾಗ, ನೀನು ಯಾಕೆ ಅದರ ಬಗ್ಗೆ ಚಿಂತೆ ಮಾಡ್ತಾ ಇದೀಯಾ? ನಾನು ನಟಿಸುತ್ತಿದ್ದೇನೆ ಅಂತ ಯಾರು ಹೇಳಿದ್ದು ಎಂದು ಅಥರ್ವ ಹೇಳಲು, ಏನು ಎಂದು ಆಘಾತದಿಂದ ಅವಳು ಕೇಳಲು, ಇಲ್ಲ ಇಲ್ಲ, ನನ್ನ ತಮ್ಮನ ಮದುವೆಯವರೆಗೂ ಮಾತ್ರ. ಆಮೇಲೆ ನನ್ನ ಅಮ್ಮನನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತು. ನೀನು ಅದನ್ನೆಲ್ಲ ಫೀಲ್ ಮಾಡಿಕೊಳ್ಳಬೇಡ. ನೀನು ಕೂತ್ಕೋ, ಊಟ ಮಾಡೋಣ ಎಂದನು. ಅವಳು ಮಾಸ್ಕ್ ತೆಗೆದು ಅವನ ಪಕ್ಕದಲ್ಲಿ ಕುಳಿತಳು. ಈಗ ಇಬ್ಬರು ಊಟ ಮಾಡಲು ಶುರು ಮಾಡಿದರು. ಪಾಪಿಗಳ, ಏನಾಗ್ತಿದೆ ನಿಮ್ಮಿಬ್ಬರ ಮಧ್ಯೆ? ಸತ್ಯವಾಗಿಯೂ ನನಗೇನು ಅರ್ಥವಾಗ್ತಿಲ್ಲ. ಆದರೆ ಇದು ಪ್ರೀತಿಯಾ ಇಲ್ಲ ಮರೀಚಿಕೆಯಾ? ನೀವು ಹುಚ್ಚರ ಅಥವಾ ಇನ್ನೂ ನಿನ್ನನ್ನು ಹಿಟ್ಲರ್ ಅಂತ ನೆನೆದು ಭಯಪಡುತ್ತಿದ್ದಾಳಲ್ಲ, ನಾನೇ ಹುಚ್ಚನಾ ಎಂದು ತಲೆ ಕೆಡಿಸಿಕೊಳ್ಳುತ್ತಿದ್ದನು ವಿಕ್ರಮ್. ಇವರು ಏನು ಮಾತನಾಡುತ್ತಿದ್ದಾರೆ ಎಂದು ಕೇಳಿಸಿಕೊಳ್ಳಲು ಅವಸರವಾಗಿ ಹೊರಗೆ ಹೋಗಿ ಡೈನಿಂಗ್ ಹಾಲ್ನ ಆ ಕಡೆ ಇರುವ ಕಿಟಕಿಯ ಮೂಲಕವೇ ಇವರು ಮಾತನಾಡುವುದನ್ನು ಕೇಳಿಸಿಕೊಳ್ಳುತ್ತಿದ್ದನು. ಕೊನೆಗೆ ಏನೂ ಅರ್ಥವಾಗದೆ ಗೊಂದಲಗೊಂಡಿದ್ದೇ ಬಾಕಿ. ಆಮೇಲೆ ಎಲ್ಲರೂ ಅವರವರ ಕೋಣೆಗೆ ಹೊರಟು ಹೋದರು. ನಕ್ಷತ್ರ ಕೂಡ ಅವಳ ಕೋಣೆಗೆ ಹೋಗಿ ಲೈಟ್ ಆಫ್ ಮಾಡಿ ಮಲಗಿಬಿಟ್ಟಳು. ರೀ, ಏನು ಎಡವಟ್ಟು ಮಾಡದೆ ಆ ನಕ್ಷತ್ರಳನ್ನು ಪ್ಯಾಕ್ ಮಾಡಿಬಿಡಿ ಎಂದು ಯಾಶಿಕಾಳ ಅಮ್ಮ ಹೇಳಲು, ಅದನ್ನೆಲ್ಲ ಸರಿಯಾಗಿ ಪ್ಲಾನ್ ಮಾಡಿದ್ದೀನಿ. ಅವಳೇ ಹೆದರಿಕೊಂಡು ಓಡಿ ಹೋದಳು ಅಂತ ಎಲ್ಲರೂ ನಂಬುತ್ತಾರೆ. ನೀನು ಚಿಂತೆ ಮಾಡಬೇಡ ಎಂದರು ಯಾಶಿಕಾಳ ಅಪ್ಪ. ಇತ್ತ ವಿಷ್ಣು ಮನೆಯಲ್ಲಿ, ಅಪ್ಪ, ಆ ಅಥರ್ವ ಸಾಧಾರಣವಾಗಿ ಸಾಯಬಾರದು, ಅವಮಾನಿತನಾಗಿ ಸಾಯಬೇಕು ಎಂದು ತನ್ನ ಅಪ್ಪನ ಬಳಿ ಫೋನಿನಲ್ಲಿ ಮಾತನಾಡುತ್ತಿದ್ದನು ವಿಷ್ಣು. ಆಗ ಕೋಣೆಯೊಳಗೆ ಬಂದಳು ಯಾಮಿನಿ. ಅವಳನ್ನು ನೋಡಿದವನು, ಸರಿಯಪ್ಪ, ನೀವು ಊರಿಗೆ ಬನ್ನಿ, ನಾವು ನೇರವಾಗಿ ಮಾತನಾಡಿಕೊಳ್ಳೋಣ ಎಂದು ಹೇಳಿ ಫೋನ್ ಇಟ್ಟನು. ಅವಳು ಮೈ ನಡುಗುತ್ತಾ ನಿಂತಿರಲು ಅವಳ ಬಳಿ ಹೋದವನು, ಊಟ ಮಾಡಿದ್ದೀಯಾ ಎಂದು ಕೇಳಲು ಅವಳಿಗೆ ಆಶ್ಚರ್ಯವಾಯಿತು. ಊಟ ಮಾಡಿದೆ ಅಂದಾಗ, ಕಟ್ಟಿಕೊಂಡ ಗಂಡ ಇನ್ನೂ ತಿಂದಿಲ್ಲ, ಆದರೆ ಮಹಾರಾಣಿ ನೀವು ಮಾತ್ರ ಹೊತ್ತಿಗೆ ತಿಂದುಕೊಳ್ಳಿ, ಆಳು ಮೂತಿ ನೋಡು ಎಂದು ಅವನು ಬೈಯಲು, ನೀವು ಬನ್ನಿ ಊಟ ಬಡಿಸುತ್ತೇನೆ ಎಂದು ಅವಳು ಕರೆಯಲು, ಈಗಿರುವ ಟೆನ್ಷನ್ನಲ್ಲಿ ನನ್ನಿಂದ ಊಟ ಮಾಡೋಕ್ಕೆ ಆಗಲ್ಲ, ತುಂಬ ಡಿಪ್ರೆಷನ್ ಆಗಿದೆ, ಅದಕ್ಕೆ ಲೈಟ್ ಆಫ್ ಮಾಡಿಬಿಟ್ಟು ಬಂದು ಮಲಗು ಎಂದವನು ಶರ್ಟ್ ಬಿಚ್ಚಿ ಸೋಫಾದ ಮೇಲೆ ಎಸೆದು ಬೆಡ್ ಮೇಲೆ ವಾಲಿದನು. ಅವಳು ಬಾಗಿಲು ಲಾಕ್ ಮಾಡಿಬಿಟ್ಟು ಲೈಟ್ ಆಫ್ ಮಾಡಿದವಳು ಅವನ ಪಕ್ಕದಲ್ಲಿ ಬಂದು ಮಲಗಿದಳು. ಅವಳಿಗೂ ಮೈ ನಡುಗುತ್ತಿತ್ತು. ಅವನು ತನ್ನತ್ತ ಎಳೆದುಕೊಂಡು ತಬ್ಬಿಕೊಂಡನು. ಮದುವೆಯಾಗಿ ಕೇವಲ 4 ದಿನಗಳಷ್ಟೇ ಕಳೆದಿದ್ದವು. ಅಷ್ಟರಲ್ಲೇ ರಾತ್ರಿ ಎಂದರೆ ನರಕ ಎನ್ನುವ ಹಾಗೆ ಅವಳ ಮನಸ್ಸಿನಲ್ಲಿ ಅಚ್ಚೊತ್ತಿದನು ವಿಷ್ಣು. ಅವಳ ಮೇಲೆ ಅವನು ಯಾವ ವೇಗದಲ್ಲಿ ಅವಳೊಡನೆ ಸೇರಿಕೊಂಡನೋ ಅವಳ ಕಣ್ಣಲ್ಲಿ ಕಣ್ಣೀರು ಮಾತ್ರ ಉಳಿಯಿತು. ಬಾಯಲ್ಲಿದ್ದ ಬಟ್ಟೆ ಅವಳ ಅಳುವಿನ ಸದ್ದು ಹೊರಬರದಂತೆ ತಡೆಯುತ್ತಿತ್ತು. ಐ ಲವ್ ಯು ಕನಿಷ್ಕಾ ಎಂದು ತಡಬಡಿಸುತ್ತಲೇ ತನ್ನ ಕಾಮದ ದಾಹವನ್ನು ಯಾಮಿನಿಯ ಬಳಿ ತೀರಿಸಿಕೊಳ್ಳುತ್ತಿದ್ದನು ವಿಷ್ಣು. ಅಥರ್ವನಿಗೆ ಮಾಡಿದ ಪಾಪದ ಬಗ್ಗೆ 2 ವರ್ಷದಲ್ಲಿ ಅವಳು ಒಂದು ಬಾರಿ ಕೂಡ ಪಶ್ಚಾತ್ತಾಪ ಪಟ್ಟಿರಲಿಲ್ಲ. ಆದರೆ ಇವನ ಕೈಗೆ ಸಿಕ್ಕಿದ 4 ದಿನಗಳಲ್ಲಿ ಅಥರ್ವನ ಬಗ್ಗೆ ನೆನೆಯದೇ ನಿಮಿಷವೇ ಇಲ್ಲ. ಬಾಯಿ ಕಟ್ಟಿದ ಸ್ಥಿತಿಯಲ್ಲಿ ಕಣ್ಣೀರಿನೊಂದಿಗೆ ಅವನಲ್ಲೇ ಹುದುಗಿ ಹೋಗಿದ್ದಳು. 1 ಗಂಟೆ ಕಳೆಯಿತು. ಅವನ ದಾಹ ತೀರಿದ ಮೇಲೆ ಅವಳಿಂದ ದೂರ ಸರಿದವನು ಅವಳ ಮುಖವನ್ನು ನೋಡಿದನು. ಅತ್ತು ಕೆಂಪಾಗಿತ್ತು. ಜೋರಾಗಿ ಅವಳ ಹೊಟ್ಟೆಗೆ ಹೊತ್ತು ಕೆಳಗೆ ತಳ್ಳಿ ಒಂದು ಬೆಡ್ಶೀಟ್ ತೆಗೆದು ಅವಳ ಮೇಲೆ ಎಸೆದು ಆ ಬೆಡ್ ಮೇಲೆ ಒಂಟಿಯಾಗಿ ಮಲಗಿದನು ವಿಷ್ಣು. 4 ದಿನಗಳಿಂದ ನಡೆಯುತ್ತಿರುವ ಕ್ರೌರ್ಯವೇ. ಆದರೆ ಇಂದು ಅವಳು ನಿರೀಕ್ಷಿಸದ ವಿಷಯವೇನೆಂದರೆ ಅವನು ಅವಳ ಹೊಟ್ಟೆಗೆ ಒದ್ದು ತಳ್ಳಿದ್ದು. ಹೊದಿಕೆಯೊಂದಿಗೆ ಬಟ್ಟೆಯನ್ನು ಒತ್ತಿ ಹಿಡಿದುಕೊಂಡು ಮುದುರಿಕೊಂಡು ಮಲಗಿದ್ದವಳಿಗೆ
ಈಗಲೇ ಪ್ರಾಣ ಹೋದರೂ ಪರವಾಗಿಲ್ಲ ಎನ್ನಿಸುತ್ತಿತ್ತು. ಇತ್ತ ಮಧ್ಯರಾತ್ರಿ 2 ಗಂಟೆ ದಾಟಿತ್ತು. ಅಥರ್ವನ ಮನೆಯಲ್ಲಿ ಗಾಢ ನಿದ್ರೆಯಲ್ಲಿದ್ದಳು ನಕ್ಷತ್ರ. ಆಗ ಬಾಗಿಲು ತೆಗೆದು ಮುಖ ಮತ್ತು ದೇಹವನ್ನು ಕಪ್ಪು ಬಟ್ಟೆಗಳಿಂದ ಮುಚ್ಚಿಕೊಂಡಿದ್ದ ಇಬ್ಬರು ಒಂದು ಗೋಣಿ ಚೀಲದೊಂದಿಗೆ ಒಳಗೆ ಬಂದರು. ಅವರ ಹಿಂದೆ ಒಬ್ಬ ಟವಲ್ನಿಂದ ತನ್ನ ಮುಖವನ್ನು ಮುಚ್ಚಿಕೊಂಡು ಒಳಗೆ ಬರಲು ಒಬ್ಬನು ನಕ್ಷತ್ರಾಳನ್ನು ಸುತ್ತು ಬಂದು ನೋಡಿದನು. ಅವಳು ಗಾಢ ನಿದ್ರೆಯಲ್ಲಿದ್ದಳು. ಅಯ್ಯ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ ಎಂದು ಅವನು ಹೇಳಲು, ಅವಳಿಗೆ ಮದ್ದು ಅಂದರೆ ಮೂರ್ಛೆ ಔಷಧ ಹೊಡಿ ಎಂದು ಹೇಳಲು, ಅಯ್ಯ ಮದ್ದು ಕೊಡಿ ಎಂದು ಅವನು ಕೇಳಿದಾಗ ತಲೆಗೆ ಹೊಡೆದುಕೊಂಡನು ಮೋಹನ್. ಯಾಕೋ ನೀವು ತರಲಿಲ್ವಾ ಅಂದಾಗ, ಇಲ್ಲ, ನೀವು ಕಿಡ್ನ್ಯಾಪ್ ಮಾಡೋಕೆ ತಾನೇ ಹೇಳಿದ್ದು ಅಂದಾಗ, ನೀವೆಲ್ಲ ರೌಡಿಗಳು ಅಂತ ಹೊರಗಡೆ ಹೇಳ್ಕೋಬೇಡಿ ಎಂದು ಬೈದನು. ಬಾಗಿಲು ಹಾಕಿದವನು, ಸರಿ, ಮಲಗಿದ್ದಾಳಲ್ಲ, ಹಾಗೆ ಸದ್ದಿಲ್ಲದೆ ಎತ್ತಿ ಚೀಲಕ್ಕೆ ಹಾಕಿ ಕಟ್ಟಿ ಎಂದನು. ಅವರು ನಿಧಾನವಾಗಿ ಎತ್ತಿ ಅವಳನ್ನು ಆ ಗೋಣಿ ಚೀಲದಲ್ಲಿ ಹಾಕಿ ಕಟ್ಟಿದರು. ಅಲ್ಲಿಯವರೆಗೂ ಅವಳು ಕಣ್ಣು ಬಿಡಲಿಲ್ಲ. ಈಗ ಮುಖದಲ್ಲಿದ್ದ ಮಾಸ್ಕ್ ತೆಗೆದುಬಿಟ್ಟು, ಅಯ್ಯ ಏನು ಮಾಡೋದು ಎಂದು ಕೇಳಲು, ಇವಳು ಬದುಕಿರಬಾರದು, ಎಲ್ಲಾದರೂ ದೂರ ತೆಗೆದುಕೊಂಡು ಹೋಗಿ ಗುಂಡಿ ತೋಡಿ ಅವಳನ್ನು ಆ ಗುಂಡಿಯೊಳಗೆ ಹಾಕಿ ಸುಟ್ಟು ಬಿಡಿ ಎಂದು ಹೇಳಿದನು ಯಾಶಿಕಾಳ ಅಪ್ಪ ಮೋಹನ್. ಸರಿ ಅಯ್ಯ ಎಂದು ಹೇಳಿಬಿಟ್ಟು ಈಗ ಒಬ್ಬನು ಎತ್ತಿ ಹೆಗಲ ಮೇಲೆ ಇಟ್ಟುಕೊಳ್ಳಲು ಮೋಹನ್ ಬಾಗಿಲು ತೆಗೆದನು. ಸ್ಟೈಲಾಗಿ ಕೈ ಕಟ್ಕೊಂಡು ಗೋಡೆಗೆ ಹೊರಗೆ ನಿಂತಿದ್ದನು ಅಥರ್ವ. ನೋಡಿದವನಿಗೆ ತಾನಾಗಿಯೇ ಮೈ ನಡುಗಿತು. ಅಳಿ 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 ಅಂತ. ಅದಕ್ಕೂ ಮೀರಿ ಅವನಿಗೆ ಮಾತು ಬರಲಿಲ್ಲ. ಏನ್ ಮಾವ, ಮಾಪ್ ಮಾಪ್, ನೆಲವೊರೆಸುವ ಮಾಪ್ ಅಂತ ಬಡಬಡಿಸುತ್ತಿದ್ದೀರಲ್ಲ, ಮನೆ ಏನಾದರೂ ಕ್ಲೀನ್ ಮಾಡೋಕೆ ಹೋಗ್ತಿದ್ದೀರಾ ಏನು ಎಂದು ಲೇವಡಿಯಾಗಿ ಅಥರ್ವ ಕೇಳಲು, ಹೌದು ಅಳಿಯಂದ್ರೆ, ನಮ್ಮ ಮನೆಯಲ್ಲಿ ದಿಢೀರಂತ ತುಂಬ ಇಲಿಗಳು ಬಂದು ಬಿಟ್ಟಿವೆ. ಅದಕ್ಕೆ ಇಬ್ಬರನ್ನು ಕರೆಸಿ ಎಲ್ಲವನ್ನು ಹಿಡಿದು ಚೀಲದಲ್ಲಿ ಕಟ್ಟಿಸಿದ್ದೇನೆ ಅಂದಾಗ, ಅದಕ್ಕೆ ಇಷ್ಟು ದೊಡ್ಡ ಚೀಲದಲ್ಲಿ ಇಲಿ ಹಿಡಿಯುವುದಾ ಎಂದು ಅಥರ್ವ ಕೇಳಲು, ಹೌದು ಅಳಿಯಂದಿರೆ, ತುಂಬ ಸಣ್ಣ ಸಣ್ಣದಾಗಿದ್ದರೂ ಒಂದು ಮಾತ್ರ ಬಿಳಿ ಹೆಗ್ಗಣ ದೊಡ್ಡದಾಗಿತ್ತು. ಅದನ್ನೇ ಚೀಲದಲ್ಲಿ ಹಾಕಿ ಕಟ್ಟಿ ಹಾಕಿದೆ. ದೂರ ತೆಗೆದುಕೊಂಡು ಹೋಗಿ ಬಿಟ್ಟು ಬಿಟ್ಟರೆ ತಿರುಗಿ ಬರುವುದಿಲ್ಲ ಅಂದಾಗ, ಹೌದಾ ಮಾಮ, ಇಲ್ಲಿಯವರೆಗೂ ನಾನು ಬಿಳಿ ಹೆಗ್ಗಣವನ್ನು, ಅದು ಇಷ್ಟು ದೊಡ್ಡ ಬಿಳಿ ಹೆಗ್ಗಣವನ್ನು ಜೀವನದಲ್ಲಿ ನೋಡಿದ್ದೇ ಇಲ್ಲ. ಎಲ್ಲಿ ಆ ಚೀಲ ಬಿಚ್ಚಿ ನೋಡುತ್ತೇನೆ ಎಂದಾಗ, ಇಲ್ಲ ಅಳಿಂದಿರೆ, ಕಚ್ಚಿಬಿಡುತ್ತೆ, ಅದೆಲ್ಲ ವಿಷ, ನೀವು ಹೋಗಿ ಮಲಗಿ ಎಂದು ಮೋಹನ್ ಹೇಳಲು, ಹೌದಾ ಎಂದು ವ್ಯಂಗ್ಯವಾಗಿ ನಕ್ಕವನು, ಇಲ್ಲಿ ನೋಡಿ ಮಾವ, ನನಗೆ ಇಲಿ ಅಂದರೆ ತುಂಬ ಇಷ್ಟ, ಅದರಲ್ಲೂ ಬಿಳಿ ಇಲಿ ಅಂದರೆ ತುಂಬಾ ಇಷ್ಟ. ಅದು ಇಷ್ಟು ದೊಡ್ಡ ಇಲಿ ಅಂದರೆ ಎಂಥ ದೊಡ್ಡ ಆಶ್ಚರ್ಯ. ಆ ಇಲಿಯನ್ನು ನನ್ನ ಹತ್ತಿರ ಕೊಡಿ, ನಾನು ಪ್ರತಿದಿನ ತಬ್ಬಿಕೊಂಡು ಮಲಗುತ್ತೇನೆ. ಒಂಟಿಯಾಗಿ ಮಲಗಿ ಬೋರಾಗುತ್ತಿದೆ ಎಂದನು ಕಣ್ಣು ಹೊಡೆದು. ಮೋಹನ್ಗೆ ಮಧ್ಯರಾತ್ರಿ ಕಪ್ಪಿಡಿಸಿದ ಹಾಗೆ ಮುಖ ಕಪ್ಪಿಟ್ಟಿತು. ಅದು ಬಂದು ಎಂದು ಮಾತುಗಳು ತಡವರಿಸಲು, ಏಯ್, ಆಳು ಮಾತ್ರ ಬೆಳೆದಿದ್ದೀಯ, ವಯಸ್ಸಾಗಿದೆ, ಆದರೆ ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ನಾನೇನು LKG ಸ್ಟೂಡೆಂಟಾ, ಹೀಗೆಲ್ಲ ಕತೆ ಹೇಳ್ತಿದ್ದೀಯಲ್ಲ. ಈಗ ಅವರು ಕೂಡ ಕ್ಲಿಯರ್ ಆಗಿದ್ದಾರೆ. ನೀನು ನನ್ನ ಹತ್ತಿರ ರೀಲ್ ಬಿಡ್ತಾ ಇದೀಯಾ? ನಿನ್ನ ಎಲ್ಲ ಪ್ಲ್ಯಾನ್ ಗೊತ್ತಾಗಿಯೇ ಬಂದಿದ್ದೇನೆ. ಮರ್ಯಾದೆಯಿಂದ ಅವಳನ್ನು ಕೆಳಗೆ ಇಳಿಸು ಎಂದು ಕೋಪದಿಂದ ಮಾತನಾಡಲು ನಿಧಾನವಾಗಿ ಕೆಳಗಿಳಿಸಿ ಆ ಗಂಟನ್ನು ಬಿಚ್ಚಿದರು. ಕಣ್ಣು ಮುಚ್ಚಿದ ಸ್ಥಿತಿಯಲ್ಲಿ ಗಾಢ ನಿದ್ರೆಯಲ್ಲಿದ್ದಳು ನಕ್ಷತ್ರ. ಹೌದು, ಅವಳಿಗೆ ಮೂರ್ಛೆ ಔಷಧ ಏನಾದರೂ ಕೊಟ್ಟಿದ್ದೀರಾ ಎಂದು ಅವಸರದಿಂದ ಅವಳ ಬಳಿ ಬಂದು ಅಥರ್ವ ಕೇಳಲು, ಇಲ್ಲ ಸರ್, ಅದನ್ನೆಲ್ಲ ಏನೂ ತರಲಿಲ್ಲ, ಮಲಗಿದ್ದರಿಂದ ಹಾಗೇ ಎತ್ತಿಕೊಂಡೆವು ಅಂದಾಗ, ಏನು, ಮಲಗಿದ್ದವಳನ್ನು ಎತ್ತಿಕೊಂಡು ಬಂದ್ರ? ನಿಜವಾಗಿಯೂ ಮೂರ್ಛೆ ಹೋಗೋಕೆ ಏನೂ ಇಡಲಿಲ್ವಾ ಅಂದಾಗ, ಇಲ್ಲ ಅಂದರು. ಮರ್ಯಾದೆಯಿಂದ ಓಡಿ ಹೋಗಿ, ಇನ್ಮೇಲೆ ನಿಮ್ಮನ್ನು ಈ ಮನೆಯ ಕಡೆ ನೋಡಿದರೆ ಒಬ್ಬನು ಬದುಕಿ ಇರುವುದಿಲ್ಲ ಎಂದವನು ಈಗ ಮೋಹನ್ನನ್ನು ನೋಡಿ, ನಿಮ್ಮನ್ನೆಲ್ಲ ನನ್ನ ಅಮ್ಮನಿಗಾಗಿ ಮಾತ್ರ ಬಿಟ್ಟಿದ್ದೇನೆ, ಆದರೆ ನೀವು ಬೇಡವಾದ ಕೆಲಸ ಮಾಡ್ತಿದ್ದೀರಾ. ಅವಳು ನನ್ನ ಹೆಂಡತಿ ಅಂತ ಗೊತ್ತಿತ್ತು, ನಿಮ್ಮ ಮಗಳೇನೋ ಅವಳ ಹತ್ತಿರ ಕೇವಲವಾಗಿ ಮಾತನಾಡುತ್ತಿದ್ದಾಳೆ, ನೀವೇನೋ ಅವಳನ್ನು ಎತ್ತಿಕೊಂಡು ಹೋಗ್ತಿದ್ದೀರಾ. ಏನೆಂದುಕೊಂಡಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ? ಈ ಅಥರ್ವ ಶುದ್ಧ ಹುಚ್ಚ ಅಂದುಕೊಂಡಿದ್ದೀರಾ?
ಅವಳನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟು ಅಲ್ಲಿ ಹೋಗಿ ಮಲಗಲು ನಾನೇನು ಹುಚ್ಚನಾ? ನಾನು ಸಂಜೆ ಅವಳನ್ನು ಕರೆದುಕೊಂಡು ಬಂದಾಗಿನಿಂದ ಎಲ್ಲರನ್ನೂ ವಾಚ್ ಮಾಡುತ್ತಲೇ ಇದ್ದೇನೆ. ಈ ಮನೆಯೊಳಗೆ ಏನೇ ನಡೆದರೂ ನನ್ನ ಕಣ್ಣಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ನಿಮಿಷ ನಿಮ್ಮ ಕುತ್ತಿಗೆ ಪಟ್ಟಿ ಹಿಡಿದು ನನ್ನಿಂದ ಹೊರಗೆ ತಳ್ಳಲು ಸಾಧ್ಯ. ಆದರೆ ಅಮ್ಮ ಕುಸಿದು ಹೋಗುತ್ತಾರೆ. ಅವರ ಸಂತೋಷಕ್ಕಾಗಿ ಮಾತ್ರವೇ ನೀವು ನಿಮ್ಮ ಮಗಳು ಏನೇ ಮಾಡಿದರೂ ಸುಮ್ಮನಿದ್ದೇನೆ. ಇಲ್ಲಿಗೆ ನಿಲ್ಲಿಸಬೇಕು. ಇದನ್ನು ಬಿಟ್ಟು ಇನ್ನು ಅವಳ ಪಕ್ಕದಲ್ಲಿ ಯಾರಾದರೂ ಸುಳಿಯಬೇಕು ಅಂತ ಅಂದುಕೊಂಡರೆ ಆಮೇಲೆ ಈ ಅಥರ್ವನ ರುದ್ರ ತಾಂಡವವನ್ನು ನಿಮ್ಮಿಂದ ತಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಲು, ಅದಲ್ಲ ಅಳಿಯಂದರೆ, ಈ ಹುಡುಗಿ ನಿಮಗೆ ಸರಿ ಬರಲ್ಲ. ಯಾಶಿಕಾ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾಳೆ. ನೀವು ಹೋಗಿ ಹೋಗಿ ಇವಳನ್ನು ಎಂದು ಪೂರ್ತಿಯಾಗಿ ಹೇಳಿ ಮುಗಿಸುವಷ್ಟರಲ್ಲಿ ನನಗೆ ಯಾರು ಸರಿ ಬರುತ್ತಾರೆ ಬರಲ್ಲ ಅಂತ ನಾನು ತಾನೇ ನಿರ್ಧರಿಸಬೇಕು. ನಕ್ಷತ್ರಾಳೆ ನನ್ನ ಹೆಂಡತಿ. ಅದನ್ನು ಸೃಷ್ಟಿಸಿದ ಬ್ರಹ್ಮನಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಅರ್ಥವಾಯ್ತಾ? ಇದು ಕೊನೆಯದಾಗಿರಬೇಕು. ಇನ್ನೊಮ್ಮೆ ಅವಳಿಗೆ ಮನಸ್ಸಿನಿಂದಲೂ ದ್ರೋಹ ಬಗೆಯಬೇಕು ಅಂತ ಅಂದುಕೊಂಡರೆ ನಿಮ್ಮಲ್ಲಿ ಒಬ್ಬರನ್ನು ಜೀವಂತವಾಗಿ ಬಿಡುವುದಿಲ್ಲ. ನೀವು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಅವಳನ್ನು ಎತ್ತಿಕೊಂಡು ಹೋಗಿ ಕೊಲ್ಲಬೇಕು ಅಂತ ಅಂದುಕೊಳ್ಳುವಾಗ ನಾನು ರಾತ್ರೋರಾತ್ರಿ ನಿಮ್ಮನ್ನು, ನಿಮ್ಮ ಹೆಂಡತಿಯನ್ನು, ನಿಮ್ಮ ಮಗಳನ್ನು ಎಲ್ಲರನ್ನೂ ಎತ್ತಿಕೊಂಡು ಹೋಗಿ ಬೂದಿ ಮಾಡಲು ನನಗೆ ಬಹಳ ಸಮಯ ಹಿಡಿಯುವುದಿಲ್ಲ. ಆ ಮಟ್ಟಿಗೆ ನನ್ನನ್ನು ಹೋಗಲು ಬಿಡುವುದಿಲ್ಲ ಎಂದು ಭಾವಿಸುತ್ತೇನೆ ಅಂದಾಗ, ಸಾರಿ ಅಳಿಯಂದಿರೆ, ಇನ್ಮೇಲೆ ಹಾಗೆ ನಡೆಯುವುದಿಲ್ಲ ಅಂದಾಗ, ಆಮೇಲೆ ಒಂದು ವಿಷಯ, ನಿಮ್ಮ ಮಗಳು ನನ್ನ ವಿರುದ್ಧ ಬಾಯಿ ಬಿಟ್ಟರೆ ಅವಳನ್ನು ಅಂಕೆಯಲ್ಲಿಡುವುದು ನಿಮ್ಮ ಜವಾಬ್ದಾರಿ. ಅವಳಿಗೆ ಆದಷ್ಟು ಬೇಗ ಗಂಡು ನೋಡಿ ಅವಳನ್ನು ಒಳ್ಳೆಯ ರೀತಿಯಲ್ಲಿ ಅತ್ತೆ ಮನೆಗೆ ಕಳುಹಿಸಿ. ಅದನ್ನು ಬಿಟ್ಟು ಇನ್ನು ನಮ್ಮ ಕುಟುಂಬದ ವಿಚಾರದಲ್ಲಿ ತಲೆ ಹಾಕಿದರೆ ಆಮೇಲೆ ಯಮಲೋಕಕ್ಕೆ ಕಳುಹಿಸಿಬಿಡುತ್ತೇನೆ. ಹೇಗೆ, ಸರಿನಾ ಎಂದು ಕೇಳಲು, ನೀವು ಹೋಗಿ ಅಳಿಯಂದಿರೆ, ಇದರ ಮೇಲೆ ಯಾಶಿಕಾಳನ್ನು ನಾನು ನೋಡಿಕೊಳ್ಳುತ್ತೇನೆ. ಇದೋ ಈ ಹುಡುಗಿಯನ್ನು ಕೂಡ ನನ್ನ ಹಿರಿಯ ಮಗಳು ಅಂತಲೇ ಅಂದುಕೊಳ್ಳುತ್ತೇನೆ ಎಂದು ಎದೆಯ ಮೇಲೆ ಕೈಯಿಟ್ಟು ಹೇಳಲು, ಏಯ್ ತುಂಬ ಆ್ಯಕ್ಟಿಂಗ್ ಮಾಡಬೇಡ ಹೋಗಯ್ಯ ಎಂದು ಹೇಳಿದವನು ಈಗ ಚೀಲದಲ್ಲಿದ್ದವಳನ್ನು ಹಾಗೆಯೇ ತನ್ನ ಕೈಗಳಲ್ಲಿ ಎತ್ತಿಕೊಂಡು ಆ ಕೋಣೆಯನ್ನು ಬಿಟ್ಟು ಹೊರಗೆ ಹೋದನು. ಅಳಿಯಂದಿರೆ, ಆ ಹುಡುಗಿಯನ್ನು ಎಲ್ಲಿಗೆ ಎತ್ತಿಕೊಂಡು ಹೋಗ್ತಿದ್ದೀರಾ ಎಂದು ಆತಂಕದಿಂದ ಮೋಹನ್ ಕೇಳಲು, ಇದರ ಮೇಲೆ ಇವಳನ್ನು ಒಂಟಿಯಾಗಿ ಬಿಡುವುದಕ್ಕೆ ನಾನೇನು ಮೂರ್ಖನಾ? ಅವಳನ್ನು ನಮ್ಮ ಬೆಡ್ರೂಮ್ಗೆ ಎತ್ತಿಕೊಂಡು ಹೋಗ್ತಿದ್ದೀನಿ. ಎನಿವೆ, ನಮ್ಮಿಬ್ಬರನ್ನು ಇಷ್ಟು ಕ್ಲೋಸಾಗಿ ಸೇರಿಸಿದ್ದಕ್ಕೆ ಥ್ಯಾಂಕ್ಸ್ ಮಾವ ಎಂದು ಹೇಳಿಬಿಟ್ಟು ಮೆಟ್ಟಿಲು ಹತ್ತಿದನು ಅಥರ್ವ. ಅವನು ಗೋಡೆಗೆ ತಲೆ ಚೆಚ್ಚಿಕೊಂಡನು. ಇವನೇನು ರಾತ್ರಿಯೆಲ್ಲ ಮಲಗದೆ ಸುತ್ತಾಡುತ್ತಿದ್ದಾನಾ? ಹೇಗೆ ಇಷ್ಟು ಕ್ಲೀನಾಗಿ ಕಂಡುಹಿಡಿದ ಎಂದು ಯೋಚಿಸುತ್ತಿರಲು 2 ಮೆಟ್ಟಿಲು ಕೆಳಗಿಳಿದವನು, ತುಂಬ ಯೋಚಿಸಬೇಡಿ, ನೀವು ಏನು ಮಾಡಿದರೂ ನನಗೆ ಗೊತ್ತಾಗುತ್ತೆ ಎಂದು ಮತ್ತೊಮ್ಮೆ ಎಚ್ಚರಿಸಿಬಿಟ್ಟು ತನ್ನ ಕೋಣೆಗೆ ಎತ್ತಿಕೊಂಡು ಹೋದನು ಅಥರ್ವ. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.